ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 572ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸೀತೆ, ರಾವಣ ಅವಳಿಗೆ ಜೀವ ಬೆದರಿಕೆ ಹಾಕಿ ಗಡುವು ಕೊಟ್ಟಿರ್ತಾನೆ. ಒಂದು ಕಡೆಗೆ ಅವನ ಒಂದು ಉಪದ್ರವಕ್ಕೆ ಸಾಕಷ್ಟು ಬೇಸತ್ತಿರ್ತಾಳೆ ಸೀತೆ. ಅದರಂತೆ ರಾಕ್ಷಸಿನಿಯರು ಕೂಡ ಹೀಯಾಳಿಸುವುದು, ಮಾನಸಿಕ ತೊಂದರೆ ಕೊಡ್ತಿರ್ತಾರೆ. ಅವರು ಕೂಡ ಅವಳಿಗೆ ಪದೇ ಪದೇ ಬೆದರಿಕೆ ಹಾಕ್ತಿರ್ತಾರೆ, ತಿಂದು ಹಾಕ್ತೀವಿ ಅಂಥೇಳಿ. ಮತ್ತೊಂದು ಕಡೆಗೆ ಎಷ್ಟೇ ಮಾಸಗಳು ಗತಿಸಿ ಹೋದರೂ ಕೂಡ ಅವಳಿಗೆ ರಾಮನ ಸುಳಿವು ಬರುವುದಿಲ್ಲ. ರಾಮ ಅದಾನೋ ಇಲ್ಲೋ, ಲಕ್ಷ್ಮಣ ರಾಮ ಜೀವಂತ ಇದ್ದಾರೋ ಇಲ್ಲೋ, ಅಥವಾ ನನ್ನೇನಾದರೂ ಮರ್ತು ಬಿಟ್ರ, 108 ಸಂದೇಹಗಳನ್ನು ಮಾಡಿಕೊಂಡು ಇನ್ನು ರಾಮನಿಂದನೂ ನಾನು ಸಂಪೂರ್ಣವಾಗಿ ಮರ್ತು ಹೋಗೇನೆ, ರಾವಣನಂತೂ ಮದುವೆಯಾಗಿ ಸಾಧ್ಯ ಇಲ್ಲ, ಇವ್ರನ್ನ ತೊಂದರೆ ಕೊಡ್ತಾ ಇದ್ದಾರೆ, ನನ್ನ ಮುಂದೆ ಇರುವಂಥ ಏಕೈಕ ಮಾರ್ಗ ಯಾವುದಂದರೆ ದೇಹವನ್ನು ತ್ಯಾಗ ಮಾಡುವುದು, ಆತ್ಮಹತ್ಯೆ ಮಾಡಿಕೊಳ್ಳೋದು ಒಂದೇ ಮಾರ್ಗ ಅಂಥೇಳಿ ಖಿನ್ನತೆಗೆ ಸೀತೆ ಒಳಗಾಗಿರ್ತಾಳೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು, ಕೇಳಿ ನುಡಿಗಳನ್ನು ಸೀತೆಯ ನಡಾಟದ ಹೋದರು ರಾವಣನಿಗೆ ವರದಿಸಲು ಕೆಲ ರಾಕ್ಷಸಿಯರು ಯಾವ ರೀತಿಗೆ ತಾನು ಫಲಾಪಟ್ಟಿದ್ದಳು, ಜೀವ ತ್ಯಾಗ ಮಾಡಬೇಕು, ದೇಹ ತ್ಯಾಗ ಮಾಡಬೇಕನ್ನುವಂತಹದ್ದೇ ಏನು ವಿಚಾರಗಳನ್ನು ಆಕೆ ವ್ಯಕ್ತಪಡಿಸಿದ್ದಳು. ಆಕೆ ಒಂದು ಗೋಳಾಟವನ್ನು ನೋಡಿಕೊಂಡು ಆ ಸುದ್ದಿ ರಾವಣನಿಗೆ ಹೇಳಲಿಕ್ಕೆ ಕೆಲವು ರಾಕ್ಷಸಿಯರು ಹೋಗ್ತಾರೆ. ಬಳಿ ಬಂದ ಕೆಲ ಭಯಾನಕ ರೂಪಿ ರಾಕ್ಷಸಿಯರು ಹೀಯಾಳಿಸಲು ಸೀತೆಯನ್ನು ಕಠೋರ ಶಬ್ದಗಳಿಂದ ಪೀಡಿಸುವುದನ್ನು ಬಿಡಲಿಲ್ಲ ಅವರು. ಇನ್ನು ಕೆಲವೊಂದು ರಾಕ್ಷಸಿಯರು ಬಂದು ಮತ್ತು ಬಿರುನುಡಿಗಳನ್ನು ಉಪಯೋಗ ಮಾಡ್ತಾ, ಕೆಟ್ಟ ಪದಗಳನ್ನು ಉಪಯೋಗ ಮಾಡ್ತಾ ಸೀತೆಯನ್ನು ಏನು ಮಾಡ್ತಾರೆ ಅಂದರೆ ಹೀಯಾಳಿಸ್ತಾರೆ. ಓ ದುಷ್ಟ ದುರ್ನಿರ್ಧಾರಿತ ಸೀತೆ, ಓ ಸೀತೆನ ಈ ರೀತಿಯಾಗಿ ಬೈತಾರವರು. ಓ ದುಷ್ಟ ದುರ್ನಿರ್ಧಾರಿತ ಸೀತೆ, ನಿರ್ಧಾರ ಒಳ್ಳೆದಿಲ್ಲ ನಿನಗೆ, ದುರ್ನಿರ್ಧಾರ ಅಂದರೆ ನೀ ರಾವಣ ಬಿಟ್ಟ ರಾವಣನ ಮದುವೆ ಮಾಡ್ಕೊಂಡು ಒಪ್ತಾ ಇಲ್ಲ, ರಾಮನೇ ನನ್ನ ಗಂಡ ಅಂತ ನೀನನ್ನು ಹಠ ಹಿಡ್ಕೊಂಡು ಕೂತೀಯ, ಇದು ಈ ನಿರ್ಧಾರ ನಿಂದು. ಅಷ್ಟೇ ಅಲ್ಲ, ಮತ್ತು ರಾಮ ಸಿಗಲಿಲ್ಲ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ನಿರ್ಧಾರ ಇದಕ್ಕೆ ಅವರು ದುರ್ನಿರ್ಧಾರ ಅಂತ ಕರೀತಾರೆ. ದುರ್ನಿರ್ಧಾರಿತ ಸೀತೆ, ಇಂದು ಈ ಕ್ಷಣದಲ್ಲಿ ಭಕ್ಷಿಸುವೆವು ನಿನ್ನ ಮಾಂಸ ಯಮಗೆ ರುಚಿಸಿದಂತೆ. ನೀನು ಸಾಯಗಟ್ಟಿಯಾಗಿದ್ದೀ, ಎಲ್ಲ ಕೇಳಿದೋ, ನೀನು ನಿರ್ಧಾರ ಬದಲಿಸುವಂಗೆ ಕಾಣಿಸೋದಿಲ್ಲ. ಇದೇ ಕ್ಷಣ ನಾವೇನು ಮಾಡ್ತೀವಿ, ನಿನ್ನನ್ನು ಕೊಂದು ನಿನ್ನ ತಿಂದು ನಿನ್ನ ಮಾಂಸದ ರುಚಿಯನ್ನು ನೋಡ್ತೇವೆ ಅಂತ ಹೇಳ್ತಾರೆ. ಸೀತೆಯನ್ನು ಹೆದರಿಸುವ ರಾಕ್ಷಸಿಯರ ಕಂಡು ಅದೇ ನಿದ್ರೆಯಿಂದ ಎದ್ದ ರಾಕ್ಷಸಿ. ಹಿಂಗೆ ಕೆಲವೊಂದು ಮಂದಿ ಎಲ್ಲ ರಾಕ್ಷಸಿಯರು ಸೀತೆಯನ್ನು ಕಾಡಿಸ್ತಿರ್ತಾರೆ, ಬೆದರಿಸಿರ್ತಾರೆ. ಇದೆಲ್ಲ ಕೇಳ್ಕೊತನ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ತ್ರಿಜಟ ಹೆಸರಿನ ರಾಕ್ಷಸಿ ಮಲಗಿರ್ತಾಳೆ, ನಿದ್ರೆಯಿಂದ ಎಚ್ಚಿರ್ತಾಳೆ. ತ್ರಿಜಟ ನುಡಿದಳು, ಓ ದುಷ್ಟರೇ, ಸೀತೆ ಬದಲಾಗಿ ನಿಮ್ಮನ್ನು ನೀವೇ ತಿಂದಿಕೊಳ್ಳಿ. ಅವ್ರು ಯಾಕೆ ಬೆನ್ನು ಹತ್ತೀರ, ನೀವು ಇಷ್ಟೊಂದು ತ್ರಾಸು ಕೊಡ್ತಾ ಇದ್ದೀರಿ, ಅಕ್ಕಿನ ತಿನ್ನೋ ಬದಲಾಗಿ ನಿಮ್ಮನ್ನು ನೀವೇ ತಿಂದುಕೊಳ್ಳಿ ಅಂಥೇಳಿ ಅವರನ್ನು ಗದ್ದರಿಸ್ತಾಳಕ್ಕಿ. ರಾಜ ಜನಕನ ಪ್ರಿಯ ಪುತ್ರಿ ದಶರಥನ ಪ್ರಿಯ ಸೊಸೆ ಸೀತೆ. ಸೀತೆ ಅಂದರೆ ಸಾಮಾನ್ಯ ಅಲ್ಲಕ್ಕೆ, ಯಾರಾದ್ರು ಗೊತ್ತಿದೆ, ಅವಳು ಜನಕರಾಜನ ಮಗಳು, ದಶರಥ ರಾಜನ ಸೊಸೆ ಅವಳು ಸೀತೆ. ರೋಮಾಂಚನ ಭಯಾನಕ ಕನಸೊಂದು ಕಂಡೆನಾ. ತಾನು ಮಲಗಿರ್ತಾಳಲ್ಲ, ಮಲಗಿದಾಗ ಆಕೆ ಒಂದು ಕನಸನ್ನು ಕಂಡಿರ್ತಾಳೆ, ರೋಮಾಂಚಕ ಮತ್ತು ಭಯಾನಕ ಕನಸನ್ನು ಕಂಡೆನಾ. ರಾಕ್ಷಸರ ನಾಶದ, ರಾಮನ ಕಲ್ಯಾಣದ. ಇಲ್ಲಿ ನೋಡಿ, ಕನಸುಗಳ ಬಗ್ಗೆ ಬಹಳಷ್ಟು ಆಲೋಚನೆಗಳವ.
ಕೆಲವೊಂದು ಪರವಾಗಿವೆ, ಇನ್ನು ಕೆಲವೊಂದು ವಿರೋಧವಾಗಿವೆ. ವಿರೋಧ ಏನಂತಾರಪ್ಪ ಅಂದರೆ ಕೆಲವೊಂದು ಮಂದಿ ಹೇಳ್ತಾರೆ ಅವೆಲ್ಲ ಮೂಢನಂಬಿಕೆ ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಜನ ಏನು ಹೇಳ್ತಾರೆ ಅಂದರೆ ನೀವು ಮನಸ್ಸಿನಾಗ ಏನು ಇಟ್ಕೊಂಡು ಕೂತಿರ್ತೀರಿ ಅದೇ ಬರ್ತದೆ ಅಂತ ಹೇಳ್ತಾರೆ. ಆದರೆ ಇನ್ನು ಕೆಲವರ ವಾದ ಏನಿದೆ ಅಂದರೆ ನಮ್ಮ ಬದುಕಿನಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಏನಾದರೂ ಘಟಿಸುತ್ತಿದ್ದರೆ ಅದರ ಸೂಚನೆ ಕನಸುಗಳ ಮೂಲಕ ಬರೆದಿದೆ. ಕನಸು ಏನು ಮಾಡ್ತಾರೆ ಅದು ಡಿಕೋಡಿಂಗ್ ಆಗಬೇಕದು, ಅಂದರೆ ಸಂಕೇತಗಳ ಮೂಲಕ ಅದು ಹೇಳ್ತಿರ್ತದೆ. ಅದರಲ್ಲಿ ಅದು ಒಂದು ಶಾಸ್ತ್ರಣ, ವೈಜ್ಞಾನಿಕ ಅಧ್ಯಯನ, ಅದು ಸಿಸ್ಟಮೆಟಿಕ್ಕಾಗಿ ಅಧ್ಯಯನ ಮಾಡ್ಕೊಂಡ್ರೆ ಅದಕ್ಕೆ ಪರಿಣಿತರಾಗಿದೆ. ಅದೊಂದು ಶಾಸ್ತ್ರಣ, ಕನಸು ಶಾಸ್ತ್ರಣ ಅದು. ದಟ್ ಈಸ್ ಆಲ್ಸೋ ಟೈಪ್ ಆಫ್ ಸೈನ್ಸ್. ಶೇಕ್ಸ್ಪಿಯರ್ ಕೂಡ ಕನಸುಕೊಳ್ತಾ ಹೇಳ್ತಾರೆ ಒಂದು ಕಡೆಗೆ ಅವರು, ಈ ಒಂದು ಮನಸ್ಸಿರ್ತದಲ್ಲ ಎಲ್ಲೇ ಒಂದು ಕಡೆ ಡಿಸ್ಟರ್ಬ್ ಆಗಿದೆ ಅದು ಹೇಳ್ತಾರೆ ಡ್ರೀಮ್ಸ್ ಆರ್ ದ ಚಿಲ್ಡ್ರನ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಅವು ಮನಸ್ಸಿನ ಕೂಸುಗಳು, ಮನಸ್ಸು ಏನು ವಿಚಾರ ಮಾಡ್ತದೆ ಅದೇ ಕನಸಿನಲ್ಲಿ ಬರ್ತಿದೆ ಅನ್ನುವಂಥ ಒಂದು ವಿಚಾರ ಇದೆ. ಇವೆಲ್ಲ ಮೂರು ಆ್ಯಂಗಲ್ದಿಂದ ನೋಡಿದರೆ ಹಾಗೆ ಅನ್ನಿಸ್ತಿದೆ. ಕೆಲವೊಂದು ಮಂದಿ ಇವೇನಪ್ಪ ಸುಮ್ಮನೆ ಇದೆಲ್ಲ ಇದು ಒಂದು ಪ್ರಕಾರದ ಇದು ಮೂಢನಂಬಿಕೆ ಅಂತ ಅನ್ನಿಸ್ತಿದೆ. ಕನಸಿನಿಂದ ಏನು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವೊಂದು ಹೇಳ್ತಾರೆ ನಮ್ಮ ಮನಸ್ಸಿನ ಅನಿಸಿಕೆಗಳು ಬರ್ತಿರ್ತಾವೆ, ಏನೋ ವಿಚಾರ ಮಾಡಿ ಮಲಗಿತ್ತು. ಇನ್ನು ಕೆಲವೊಂದು ವಿಚಾರ ಮಾಡೋದು ಮಲಗದೆ ಕೆಲವೊಂದು ಸಲ ಬರ್ತಿರ್ತಾವೆ ಕನಸುಗಳು. ಎಂದೂ ಕನಸಿನಾಗ ಅಂದರೆ ಜೀವಂತಿದ್ದಾಗ ನೀವು ಎಂದೂ ಆ ಭೂಮಿಗಳನ್ನು ನೋಡಿರೋದಿಲ್ಲ, ಅಂಥ ಜನರನ್ನು ನೋಡಿರೋದಿಲ್ಲ, ದೃಶ್ಯಗಳನ್ನು ನೋಡಿರೋದಿಲ್ಲ, ಆದರೆ ಕನಸಿನಾಗ ಬರ್ತಿರ್ತಾವೆ. ಅದಕ್ಕೆ ಇಲ್ಲಿ ರಾಮಾಯಣದಲ್ಲಿ ಏನು ಬರ್ತಿದೆ ಅಂದರೆ ಈ ಕನಸುಗಳೇನಿದಾವಲ್ಲ ಇದು ಒಂದು ಅಧ್ಯಯನ, ಇದು ಒಂದೊಂದು ಶಾಸ್ತ್ರಣ. ಇಲ್ಲಿ ಕನಸಿನಲ್ಲಿ ಬರುವಂತಹ ಸಂಕೇತಗಳೇನಿವೆ ಅವನ್ನ ಅವ್ರೇನು ಮಾಡ್ತಾರೆ ಡಿಕೋಡ್ ಮಾಡಿ ಹೇಳ್ತಾರೆ. ಅಂದರೆ ಮುಂದೆ ಘಟಿಸಬಹುದಾದ ವ್ಯಕ್ತಿ ಬದುಕಿನಲ್ಲಾಗಲಿ, ತಾವು ಇರುವಂಥ ಪರಿಸರದಲ್ಲಾಗಲಿ, ವ್ಯವಸ್ಥೆಯಲ್ಲಾಗಲಿ, ಜಗತ್ತಿನಲ್ಲಾಗಲಿ, ನಾಡಿನಲ್ಲಾಗಲಿ ಏನಾದರೂ ಘಟಿಸುವುದಾದರೆ, ಘಟಿಸೋದು ಸರಿ ಚಲನ ಇರ್ಬೋದು, ಕೆಟ್ಟಿರ್ಬೋದು, ನಾಶ ಇರ್ಬೋದು, ಸಮೃದ್ಧಿನೂ ಇರ್ಬೋದು, ಅದರ ಸೂಚನೆಯನ್ನು ಈ ಕನಸುಗಳು ತರ್ತಿರ್ತಾವೆ. ಅದಕ್ಕೆ ಅವಳು ಹೇಳ್ತಾಳೆ, ಜಸ್ಟ್ ನಾನು ನಿದ್ರೆಯಿಂದ ಎದ್ದೆ, ನಿದ್ರೆದಾಗ ನಾನು ಒಂದು ಭಯಾನಕ ಮತ್ತು ರೋಮಾಂಚಕ ಎರಡು ಶಬ್ದಗಳು. ಒಂದು ರೋಮಾಂಚಕ ಅಂದ್ರೆ ಏನಪ್ಪ ಇದೇನು ಅದ್ಭುತ ಅನ್ನಿಸ್ತಿಲ್ಲ, ಆಶ್ಚರ್ಯ ಅನ್ನಿಸ್ತಿಲ್ಲ ಅಂತ ಅನ್ನೋ ಒಂದು. ಇನ್ನು ಭಯಾನಕ ಅಂದ್ರೆ ನಡುಗುಟ್ಟುವಂಥದ್ದು. ಈ ಕನಸು ಏನು ಕಂಡೆ ಅಂದ್ರೆ ಅದನ್ನು ಹೇಳ್ತಾಳೆ, ರಾಕ್ಷಸರ ನಾಶ, ಅದು ಭಯಾನಕ. ಲಂಕೆಯ ರಾಕ್ಷಸರ ನಾಶದ ಕನಸನ್ನು ಕಂಡೆ, ರಾಮನ ಕಲ್ಯಾಣದ ಕನಸನ್ನು ಕಂಡೆ, ಇದು ರೋಮಾಂಚಕ. ಇನ್ನೂ ರಾಮ ಈ ಕಡೆ ಬಂದೇ ಇಲ್ಲ, ಸೀತೆ ಎಲ್ಲಿದ ಅಂತ ರಾಮ ಗೊತ್ತಿಲ್ಲ. ಆದರೂ ಈಕಿ ಕನಸಿನಾಗ ರಾಮನ ಕಲ್ಯಾಣ ಅಂದರೆ ಸೀತೆಯನ್ನು ರಾಮ ಮರಳಿ ಪಡೆದುಕೊಂಡು ಹೋಗ್ತಾನ ಅಂತ ಸಂಕೇತ ಅಥವಾ ಈ ಒಂದು ಘಟನೆಯ ಸೂಚಿಸುವಂಥ ಕನಸನ್ನು ಅವಳು ಕಂಡಿದ್ದಳು. ಕೇಳಿ ತ್ರಿಜಾತಾಳ ಮಾತು ಭಯಭೀತ ರಾಕ್ಷಸರೆಲ್ಲ ನುಡಿದರು ತ್ರಿಜಾತಾಳಿಗೆ ಅದಂಥ ಕನಸು ಹೇಳು. ಈಗ ಇದೇನು ಮಾತು ಕೇಳಿದ್ರು ಭಯಭೀತರಾದರು ಅವರೆಲ್ಲ, ರಾಕ್ಷಸರ ನಾಶನೂ ಕೂಡ ಭಯಭೀತರಾದರು. ಅದು ಏನು ಕಂಡು ಹೇಳಂತ ಹೇಳಿ ತ್ರಿಜಾತಳನ್ನು ಕೇಳ್ತಾರೆ. ತ್ರಿಜಾತ ನುಡಿದಳು ರಾಕ್ಷಸಿಯರಿಗೆ. ತ್ರಿಜಾತ ಹೇಳ್ತಾಳೆ, ಹಸ್ತಿದಂಥ ಶಯದ ಮೇಲೆ ಶ್ವೇತಹಾರ, ಇಲ್ಲಿ ನೋಡಿ ಇವೆಲ್ಲ ಸಂಕೇತಗಳಿವು. ಹಸ್ತಿದಂಥ ಶಯದ ಮೇಲೆ, ಆನೆಗಳ ಕೋರೆಗಳ ಹಾಸಿಗೆಯ ಮೇಲೆ ಶ್ವೇತಹಾರ, ಬಿಳಿ ಬಣ್ಣದ ಹೂವಿನ ಹಾರಿದೆ. ಉಡುಪು ಧರಿತ ರಾಮ ಆಕಾಶದಿ, ಉಡುಪು ಅಗದಿ ರಾಜವೇಷಗಳನ್ನು ಹಾಕ್ಕೊಂಡು ಉಡುಪು ಧರಿತ ರಾಮ ಆಕಾಶದಿ ಲಂಕೆಗೆ ಬಂದ ಲಕ್ಷ್ಮಣನೊಂದಿಗೆ. ನೋಡ್ರಿಕೆ ರಾಮನ ಬಗ್ಗೆ ವಿಚಾರ ಮಾಡಿಲ್ಲ, ರಾಮನೂ ನೋಡಿಲ್ಲಕ್ಕಿ, ಏನೂ ಗೊತ್ತಿಲ್ಲ. ಆದರೆ ಕನಸಿನಾಗಿ ಏನು ಅನಿಸ್ತಂದ್ರೆ ರಾಮ ಅಗದಿ ತಯಾರಾಕೊಂಡು ತಮ್ಮನೊಂದಿಗೆ ಲಂಕೆಗೆ ಬಂದ ಆ ಕನಸನ್ನು ನಾನು ಕಂಡೆ. ಮಹಾಸಾಗರ ಮಧ್ಯೆ ಪರ್ವತ ಶಿಖರ ಮೇಲೆ ಕುಳಿತಿದ್ದಳು ಸೀತೆಯನ್ನು ಕಂಡೆ ಕನಸಿನಲ್ಲಿ. ಮಹಾಸಾಗರ ಅದ ನಮ್ದು ಈಗೇನೈತಲ್ಲ ಹಿಂದೂ ಮಹಾಸಾಗರ, ಈ ಮಹಾಸಾಗರದ ಮೇಲೆ ಮಧ್ಯೆ ಪರ್ವತದ ಮೇಲೆ, ಈಗೇನು ಲಂಕಾ ಇದೆಯಲ್ಲ, ಲಂಕಾದಲ್ಲಿ ರಾವಣನ ಅರಮನೆ ಇದೆಯಲ್ಲ, ಅಖಂಡ ಬಂಡೆಗಲ್ಲ ಮೇಲೆ ಇದೆ. ಇವತ್ತು ತೋರಿಸ್ತಾರೆ, ಅದನ್ನು ಹೇಳ್ತಿರ್ತಾರೆ.
ಮಧ್ಯದಲ್ಲಿದೆ ಅದು. ಆ ಒಂದು ಬಂಡೆ ಕಲ್ಲದ ಮೇಲೆ ಸೀತೆ ಕುಳಿತಿರ್ತಾಳೆ. ಕಂಡೆ ಕನಸಿನಲ್ಲಿ ಬೆಳಕು ಸೂರ್ಯನ ಬೆನ್ನಟ್ಟಿದಂತೆ. ನೋಡ್ರಿ ಇಲ್ಲಿ ಉಪಮಾ ಅಲಂಕಾರ. ಬೆಳಕು ಸೂರ್ಯನ ಬೆನ್ನಟ್ಟಿದಂತೆ ರಾಮನತ್ತ ಬಂದಳು ಸೀತೆ. ಯಾವ ರೀತಿ ಸೂರ್ಯ ಉದಯದಿಂದ ಹಿಡ್ಕೊಂಡು ವಾಸ್ತ ತನಕ ಚಲಿಸ್ತಿರ್ತಾನ, ಅವನು ಬೆನ್ನ ಹಿಂದೆ ಅವನ ಪ್ರಕಾಶ ಇರ್ತದೆ. ಇಲ್ಲೇ ರಾಮ ಬರು ತಕ್ಷಣ ಸೀತೆ ರಾಮನತ್ತ ಹೋಗ್ತಾಳೆ. 4 ಕೋರೆ ಆನೆ ಮೇಲೆ ವಿಹರಿಸುತ್ತಿದ್ದರು. ರಾಮ ಲಕ್ಷ್ಮಣ ಏನು ಬಂದರು ಹೇಳಿದ್ರಲ್ಲ, ಅವರು 4 ಕೋರೆಯುಳ್ಳಂಥ ಆನೆ ಮ್ಯಾಗ ಕುಳಿತಿದ್ರು. ರಾಮ ಲಕ್ಷ್ಮಣ ಶ್ವೇತಹಾರ, ಅವ್ರ ಕೊಳಗೇನಿದ್ದು ಬಿಳಿ ಹಾರಗಳಿದ್ದು, ಶ್ವೇತ ಉಡುಪುಗಳಿದ್ದು. ಉಡುಪುಗಳಲ್ಲಿ ಹೊಳೆಯುವ ರಾಮ ಲಕ್ಷ್ಮಣರು ಬಂದರು ಸೀತೆ ಬಳಿ. ಆನೆ ಮ್ಯಾಗ ಕುತ್ಕೊಂಡ ಸೀತೆ ಬಳಿ ಬರ್ತಾರೆ. ಕುಳಿತಳು ಸೀತೆಯು ಆನೆಯ ಮೇಲೆ. ಅವ್ರು ಬಂದಂಥ ಆನೆ ಮೇಲೆ ಸೀತೆ ಕೂಡ ಕುಳಿತಾಳೆ. ಹೊರಟಳು ಆಕಾಶ ಮಾರ್ಗದಲ್ಲಿ ಪತಿಯೊಂದಿಗೆ ಸೀತೆ. ಅವರಿಬ್ಬರು ಬಂದರು ಆಕಾಶದಿಂದ 4 ಕೋರೆಗಳುಳ್ಳ ಆನೆಯ ಮೇಲೆ ಸೀತೆ ಬಳಿ ಬಂದರು. ಸೀತೆ ಕೂಡ ಆ ಪರ್ವತದ ಮೇಲೆ ಕೂತಿಲ್ಲ, ಅಲ್ಲಿಂದ ಅವಳು ಓಡಿ ಹೋಗ್ತಾಳೆ, ಅವನು ಬೆಂಡಾಗ ಹೋಗ್ತಾಳೆ ರಾಮನಿಗೆ. ಅದೇ ಆನೆ ಮ್ಯಾಗ ಅವಳು ಕೂತ್ಕೊಂಡು ಆಕಾಶ ಮಾರ್ಗವಾಗಿ ಹೊರಟು ಬಿಡ್ತಾರೆ. ಇದು ರಾಮ ಲಕ್ಷ್ಮಣ ಸೀತೆಯ ಕುರಿತು ಕಂಡಂಥ ಕನಸವಳು. ರಾಮ ಸೀತೆ ಲಕ್ಷ್ಮಣರ ಹೊತ್ತ ಆನೆ ನಿಂತಿತು ಲಂಕೆಯ ಮೇಲೆ. ಆಕಾಶದಲ್ಲಿ ಕಂಡೆ ನಾನು ಕೆಂಪು ಉಡುಪು. ಅಷ್ಟಾಗಲಿಲ್ಲ, ಸೀತೆ ಆನೆಯ ಮೇಲೆ ಕುಳಿತ ನಂತರ ಆ ಆನೆ ಆಕಾಶ ಮಾರ್ಗ ಹೋಗ್ತಾನೆ. ಮುಂದೆ ಹೋಗಲಿಲ್ಲ, ಅದು ಲಂಕೆ ಮೇಲೆ ನಿಂತದ. ಆಮೇಲೆ ಲಂಕೆಯ ಮೇಲೆ ನಿಂತ ಆಕಾಶದಲ್ಲಿ ಕಂಡೆ ನಾ ಕೆಂಪು ಉಡುಪು. ಅದೇ ಸಮಯದಲ್ಲಿ ಕೆಂಪು ಉಡುಪುಗಳನ್ನು, ಕೆಂಪಂದ್ರೆ ಅವು ಎಲ್ಲ ಏನಂದರೆ ಅಪಶಕುನಗಳವಲ್ಲ. ಬಿಳಿದು ಸಂಕೇತ ಏನಪ್ಪ ಅಂದ್ರೆ ಒಳ್ಳೆಯದು, ಕೆಂಪು ಬಣ್ಣ ಅಂದರೆ ಎಲ್ಲ ಡೇಂಜರ್ಸ್, ಅಂದರೆ ಅವೆಲ್ಲ ಕೆಟ್ಟ ಘಟನೆಗಳ ಸಂಕೇತಗಳು. ಉಡುಪು ಕನಗಿಲ ಹೂ ಮಾಲೆ. ಕನಗಿಲ ಹೂ ಮಾಲೆ ಅದೇನದ ಅದು ಕೆಟ್ಟ ಸಂಕೇತ. ಅದು ಹೆಚ್ಚು ಕಡಿಮೆ ನಾವು ಹಿಂದೆಲ್ಲ ನೋಡ್ತಿದ್ದೇವೆ, ಈಗ ಅದು ದೃಶ್ಯ ನೋಡೋಕೆ ಸಿಗುವುದಿಲ್ಲ ನಮಗೆ. ಶಿವನಿಗೂ ಕನಗಲ ಹೂವು ಏರ್ತಿದೆ. ನಿಜವಾದ ಭಕ್ತರು ಕನಗಲ ಹೂವು ಎಲ್ಲೆಲ್ಲಿ ತೊಗೊಂಡ್ಕೊಳ್ತಾರೆ. ಇನ್ನು ಕೆಲವೊಂದು ಗುಡಿಗಳ ಹತ್ತಿರನ ಕನಗಲ ಹೂವಿನ ಗಿಡ ಇರ್ತದೆ. ಆ ಕನಗಲ ಹೂವುಗಳನ್ನು ತಂದು ಶಿವನಿಗೆ ಏರಿಸ್ತಾರೆ, ಲಿಂಗಕ್ಕೆ ಏರಿಸ್ತಾರೆ. ಕನಗಲ ಹೂವು ಬಿಟ್ಟು ಮತ್ತೆ ಯಾವ ಏರಿಸೋಲ್ಲ, ಈಗೆಲ್ಲ ಅದೆಲ್ಲ ಬದಲಾಗಿ ಹೋಗಿದೆ. ಇಲ್ಲಿ ಎರಡನೇದು ಏನಪ್ಪ ಅಂದ್ರೆ, ಸತ್ತ ಮನುಷ್ಯನೇನು ತೊಗೊಂಡು ಹೊಂಟಿರ್ತಾರಲ್ಲ ಸ್ಮಶಾನಕ್ಕೆ, ಆವಾಗ ಆ ಹೆಣಕ್ಕೂ ಕೂಡ ಕನಗಲ ಹೂವಿನ ಮಾಲೆ ಹಾಕಿರ್ತಾರೆ. ಕನಗಲ ಹೂವಿನ ಮಾಲೆ ಧರಿತ ಎಣ್ಣೆ ಮಜ್ಜನ ರಾವಣದ ಏನಾಗಿತ್ತು, ರಾವಣದಿದ್ದು ಪ್ರಶಸ್ತಿ ಕೆಂಪು ಬಟ್ಟೆ ಹಾಕಿದ್ದ, ಕೊಳ್ಳಾಗ ಕನಗಲ ಹೂವಿನ ಹಾರ ಇತ್ತು, ಎಣ್ಣೆ ಮಜ್ಜನ ಮಾಡಿಕೊಂಡಿದ್ದ. ರಾಮಾಯಣ ಕಾಲದಲ್ಲಿ ದಶರಥಂದು ಬರ್ತಿದೆ, ಹೆಚ್ಚು ಕಡಿಮೆ ಸತ್ತ ನಂತರ ಎಣ್ಣೆ ಮಜ್ಜನ ಮಾಡ್ತಾರೆ. ಇಲ್ಲಿ ಹಾಗೆ ನೀರಿನಿಂದ ಜಳಕ ಮಾಡಿಸ್ತಿರ್ತಾರೆ. ಅದು ಆವಾಗ ಎಣ್ಣೆ ಮಜ್ಜನ ಮಾಡೋದು ಅಲ್ಲೆಲ್ಲೇ ನಾವು ಏನು ಪುರಾಣಗಳಲ್ಲಿ ಓದ್ತಾ ಹೋಗ್ತೀವಲ್ಲ, ಇದು ಒಂದು ಪ್ರಾಕ್ಟೀಸಲ್ಲಿ ಸಿಗ್ತಿದೆ. ಎಣ್ಣೆ ಮಜ್ಜಿತ ರಾವಣ ಎಣ್ಣೆ ಕುಡಿಯುತ್ತಾ. ಇಲ್ಲಿ 2 ಪ್ರಕಾರದ ಎಣ್ಣೆ. ಒಂದು ಎಣ್ಣೆ ಯಾವುದು, ತೈಲ ನಾವೇನು ಮಾಡ್ತೀವಲ್ಲ, ಇದು ಶೇಂಗಾ ಎಣ್ಣೆ ಅಥವಾ ದ್ರವ್ಯ, ಇದ್ರ ಶ್ರೀಗಂಧದ ಎಣ್ಣೆ ದ್ರವ್ಯ. ಇವೇನು ಎಣ್ಣೆ ಯಾವುದೇ ಬೀಜದಿಂದ ಮಾಡಿದಂಥ, ಕಟ್ಟಿಗೆಗಳಿಂದ ಹೂವುಗಳಿಂದ ಮಾಡಿದಂಥ ಎಣ್ಣೆ ಸುಗಂಧಗಳು. ಇನ್ನು ಮತ್ತೊಂದು ಎಣ್ಣೆ ಅಂದ್ರೆ ಶೆರೆ. ನೋಡಿ, ರಾಮಾಯಣ ಕಾಲದಾಗ ಎಣ್ಣೆ ಅಂತ ಅದನ್ನು ಬಳಸ್ತಿದ್ರು. ಎಣ್ಣೆ ಕುಡಿಯುತ್ತಾ ಶೆರೆ ಕುಡ್ಕೋತಾ ರಾವಣ ಮತ್ತಿನಲ್ಲಿ ನಶೆಯಲ್ಲಿ ನೆಲದ ಮೇಲೆ ನಿಂತ ದೃಶ್ಯ. ರಾವಣ ನೆಲದ ಮ್ಯಾಗೆ ನಿಂತಿದ್ದ. ಇವನ್ನ ಅಂದ್ರೆ ಒಂದು ಕಡೆ ರಾಮ ಲಕ್ಷ್ಮಣರದ ಒಳ್ಳೆ ಸಂಕೇತ ಇರ್ತದೆ, ಸೀತೆನ ಹಿಡ್ಕೊಂಡು. ರಾವಣದೇನೆಲ್ಲ ದುರ್ದಶೆ ಇರ್ತದೆ, ದುರ್ದಶೆ ಸೂಚಿಸುವಂಥ ಇಲ್ಲಿ ಸಂಕೇತಗಳ ಇರ್ತವೆ. ಈ ರೀತಿಯಾಗಿ ತ್ರಿಜಾತಳು ತಾನು ಕಂಡ ಕನಸನ್ನು ಕೇಳಿದಂಥ ರಾಕ್ಷಸಿಯರಿಗೆ ಹೇಳ್ತಾಳೆ. ಇದೇ ರೀತಿಯಾಗಿ ಮತ್ತೇನು ಅವಳು ವಿವರಣೆಯನ್ನು ನೀಡ್ತಾಳೆ ಕನಸಿನ ಬಗ್ಗೆ, ಯಾವ ವಿಚಾರಗಳು ಬರ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.